ಬರಪೀಡಿತ ಪ್ರದೇಶಗಳ ಅಧ್ಯಯನಕ್ಕೆ ಬಿಜೆಪಿ ಶಾಸಕರ 6 ತಂಡ ರಾಜ್ಯಾದ್ಯಂತ ಪ್ರವಾಸ ಹೊರಟಿದ್ದು ವೀಕ್ಷಣೆ ಮಾಡಿದೆ. ಮಳೆ ಇಲ್ಲ, ಬೆಳೆ ಹಾನಿ, ಎಲ್ಲಾ ಕಡೆ ರೈತರು ತಮ್ಮ ಸಂಕಷ್ಟವನ್ನು ಈ ತಂಡದ ಮುಂದೆ ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಗೃಹ ಮಂತ್ರಿ ಹಾಗೂ ಶಾಸಕ ಅರಗ ಜ್ಞಾನೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ವಿಧಾನಸಭೆಯಲ್ಲಿ ಸರ್ಕಾರದ ಕಣ್ಣು ತೆರೆಸುವ ಭರವಸೆಯನ್ನು ರೈತರಿಗೆ ನೀಡಿ ಧೈರ್ಯ ತುಂಬಿದ್ದಾರೆ. ಈ ತಂಡ ಇಂದು ಶಿವಮೊಗ್ಗ ಹಾಗೂ ಭದ್ರಾವತಿಯ ವಿವಿಧ ಕಡೆ ಭೇಟಿ ನೀಡಿ ರೈತರ ಸಂಕಷ್ಟವನ್ನು ಆಲಿಸಿತು. ಭದ್ರಾ ಡ್ಯಾಂನಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗಿದ್ದು 30% ಇದೆ. ಕುಡಿಯುವ ನೀರಿಲ್ಲ. ಆದ್ದರಿಂದ ಭದ್ರಾ ಚಾನೆಲ್ಗೆ ನೀರು ಹರಿಸದೇ ಇರುವ ಕಾರಣ ಆ ಭಾಗದ ರೈತರ ಪಾಡು ಅಯೋಮಯವಾಗಿದೆ. ಮೆಕ್ಕೆಜೋಳ ಬೆಳೆ ಸಂಪೂರ್ಣ ನಾಶವಾಗಿದ್ದು ರೈತರು ಪರ್ಯಾಯ ಬೆಳೆಗೆ ಕಾಯುತ್ತಿದ್ದಾರೆ. ಈ ಬಾರಿ ಜಿಲ್ಲೆಯಲ್ಲಿ 35% ಮಾತ್ರ ಬಿತ್ತನೆಯಾಗಿದ್ದು ಅದು ಕೂಡ ಕೈಗೆಟುಕುವ ಭರವಸೆಯಲ್ಲಿ ರೈತರಿಲ್ಲ. ಕೂಡಲೇ ನಮಗೆ ಬೆಳೆ ಪರಿಹಾರ ಕೊಡಬೇಕು, ಮಳೆ ಹಾನಿ ಪರಿಹಾರ ನೀಡಬೇಕು, ಸಾಲ ಮನ್ನಾ ಮಾಡಬೇಕು ಎಂದು ರೈತ ಸಂಘಟನೆ ಒತ್ತಾಯಿಸಿದೆ. ಇಂದು ಜಿಲ್ಲೆಯ ಅನೇಕ ಭಾಗಗಳಿಗೆ ಭೇಟಿ ನೀಡಿದ ಬಿಜೆಪಿ ಶಾಸಕರ ತಂಡ ಕರ್ನಾಟಕ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಕುರ್ಚಿ ಹಾಸ್ಯಕ್ಕಾಗಿ ರಾಜ್ಯದ ರೈತರನ್ನು ಬಲಿಗೊಟ್ಟು ಇಡೀ ಸರ್ಕಾರವೇ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಕೂಡಲೇ ಅಧಿಕಾರಿ ಮತ್ತು ಮಂತ್ರಿಗಳ ತಂಡ ಸಮರೋಪಾದಿಯಲ್ಲಿ ಧಾವಿಸಿ ಬಂದು ರೈತರ ನೆರವಿಗೆ ಕೂಡಲೇ ಬರಬೇಕು ಎಂದು ಶಾಸಕ ಅರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. ಮೊನ್ನೆ ಹೋಗಿದ್ದೀವಿ ಇಂಜಿನಿಯರ್ ವರ್ಷ ನಮಗೆ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಗದ್ದೆಗಳು ಪಾಣಿ ಅವೆಲ್ಲ ಮಾಡ್ಕೊಂಡು ನಮಗೆ ಆರ್ಡರ್ ಕೊಡೋದು ಗೌರ್ಮೆಂಟ್ ಇಂದ 1,70,000 ಹಿಂಗೆಲ್ಲ ಆರ್ಡರ್ ಕೊಡೋದು ನಮಗೆ ಗೌರ್ಮೆಂಟು. ನಾವು ಮೀನು ಬೆಳಿತಿದ್ವಿ, ಕಾಟ್ಲ, ಗೌರಿ, ರಘು, ಮುರುಗೋಲೆಲ್ಲ. ಈ ವರ್ಷ ನಮಗೆ ಆರ್ಡ್ರೇ ಇಲ್ದಂಗೆ ನಿಲ್ಲಿಸ್ಬಿಟ್ಟಾರೆ. ನಾವು ಒಂದು ಇವಾಗ ರೂಪಾಯಿನಾಗ 75 ಪೈಸೆ ಭಾಗ ಜನ ಬಸೆ ನೀರಿಗೆ, ಬೋರ್ ನೀರಿಗೆ, ಈ ಮಳೆ ನೀರಿಗೆ ಮರಿ ಬೆಳೆದು ನಿಂತ್ಕೊಂಡೇವಿ. ಇವಾಗ ಗೌರ್ಮೆಂಟ್ ಖರೀದಿ ಮಾಡ್ಬೇಕು ಸ್ವಾಮಿ. ನಮಗೆ ಖರೀದಿ ಮಾಡಿ ಗೌರ್ಮೆಂಟ್ ಡ್ಯಾಮಿಗೆ ಹೊಡ್ಕೊಬೇಕು. ಡ್ಯಾಮಿಗೆ ಹೊಡೆದು ನಮ್ಗೆ ಗೌರ್ಮೆಂಟ್ ನಮ್ಗೆ ದುಡ್ಡು ಕೊಡ್ಬೇಕು. ಇಲ್ಲಾಂದ್ರೆ ನಾವು ಅದೇ ಉದ್ಯೋಗ ಮಾಡ್ಕೊಂಡು ಇವಾಗ 15-20 ವರ್ಷದಿಂದ ಬರ್ತಾ ಇದೀವಿ. ನಮಗೆ ಆ ಕೆಲಸ ಮಾಡ್ಕೊಡ್ಬೇಕು ಸ್ವಾಮಿ. ಈ ಸತಿ ಈಗ ಕ್ರೀಮೆ ತೆಗೆದು ಬಿಟ್ಟಿರಂತೆ. ನಾವಿವಾಗ ಇಸ ಕುಡಿಯೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇವಾಗ ನಮಗೆ ಆರ್ಡರ್ ಕೊಡಬೇಕು. ಒಂದು 75 ಪೈಸೆ ಭಾಗ ಜನ ಬೆಳೆದು ಬಿಟ್ಟಿವಿ. ಮರಿ ಇವಾಗ ಆಲ್ರೆಡಿ ಪಾಂಡ್ಗಳಾಗ 5 ಸ್ವಾಮಿ. ಇಷ್ಟು ಮಾಡಿದ್ರೆ ನಮಗೆ ರೈತರೆಲ್ಲ ಉಳ್ಕೊಂತೀವಿ. ನಮಗೆ ಅದೇ ಉದ್ಯೋಗ ಮಾಡ್ತಿರೋದು. ಹೆಚ್ಚು ಕಮ್ಮಿ ಒಂದು 500-600 ಜನ ಅದೇ ಉದ್ಯೋಗ ಮಾಡ್ತಾ ಇದೀವಿ. ನಮಗೆ ಆರ್ಡರ್ ಕೊಡ್ಬೇಕು ಸ್ವಾಮಿ ಗೌರ್ಮೆಂಟ್. ಬರಗಾಲ ಬಂದಿದೆ, ಗೌರ್ಮೆಂಟ್ ಆರ್ಡರ್ ಕೊಡಬೇಕು. ಮಳೆ ಒಂದು ಸ್ವಲ್ಪ ಜೋರ ಬಂದಿದ್ದಕ್ಕೆ ಬಸ್ಸೆ ನೀರಿಗೆಲ್ಲ ಮರಿ ತುಂಬ್ಕೊಂಡು ತಗ್ಗು ಪ್ರದೇಶ ಇರೋ ಜಾಗದಾಗೆಲ್ಲ ನೀರು ತುಂಬಿವಿ. ಬೋರ್ ನೀರು ಇದ್ದಾವೆಲ್ಲ ನೀರು ತುಂಬ್ಕೊಂಡು ಮರಿ ಬೆಳೆದಿವಿ ಸರ್. ಇವಾಗ ನಮಗೆ ಅದೇ ಜೀವನ. ಎಲ್ಲ ತಂದ್ಬಿಟ್ಟಿವಿ. 5 ರೂಪಾಯಿ 6 ರೂಪಾಯಿ ಬಡ್ಡಿ ಹೆಂಗ್ ತಂದು ಜನಗಳ ತಗೆಲ್ಲ ಸಾಲ ಮಾಡಿಬಿಟ್ಟಿವಿ, ಮರಿ ಬಿಟ್ಟಿವಿ. ವೆಂಕಟೇಶಪ್ಪ. ಒಂದು ನಾಗರಿಕ ಸರ್ಕಾರ ಅಧಿಕಾರಿಗಳನ್ನ ಕರೆದು ಮಾತಾಡಿ ಪರಿಹಾರ ಉಪಾಯಗಳನ್ನ ಯೋಚನೆ ಮಾಡ್ಬೇಕಾಗಿತ್ತು. ಮಾತಾಡಿದ್ರೆ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸ್ತಾರೆ. ನಿನ್ನೆ ಕೂಡ ಒಂದು ಸ್ಟೇಟ್ಮೆಂಟ್ ಬಂತು, ಇಲ್ಲ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬಿಟ್ಟಿದ್ದೀವಿ, ರಿಪೋರ್ಟ್ ಕೊಟ್ಟಿದ್ದೀವಿ. ಏನನ್ನ ತಿಳಿಸಿದ್ದಾರೆ? ಅಧಿಕಾರಿಗಳು ಮಂತ್ರಿಗಳು ಫೀಲ್ಡಿಗೆ ಹೋಗದೆ ಇದ್ರೆ ಸರ್ವೇನೇ ವೈಜ್ಞಾನಿಕವಾಗಿ ನಡೀಲಿಲ್ಲ. ಎಷ್ಟು ಮಳೆ ಬರಬೇಕಾಗಿತ್ತು, ಎಷ್ಟು ಮಳೆ ಬಂದಿದೆ, ಎಷ್ಟು ಬೆಳೆ ಹಾಳಾಗಿದೆ, ನಿಖರವಾಗಿರ್ತಕ್ಕಂಥ ಡೇಟಾವನ್ನ ಇವರು ಸಂಗ್ರಹಿಸಿ ಕೇಂದ್ರ ಸರ್ಕಾರದ ಎದುರುಗಡೆ ಇಡಬೇಕು. ಮತ್ತು ಕೇಂದ್ರದ ಎದುರುಗಡೆ ಇಡುವ ಮೊದಲು ರಾಜ್ಯ ಸರ್ಕಾರ ಇಮಿಡಿಯೇಟ್ ಹಣವನ್ನ ಬಿಡುಗಡೆ ಮಾಡಿ ರೈತರ ನೆರವಿಗೆ ಧಾವಿಸಬೇಕು. ಏನನ್ನು ಕೂಡ ಮಾಡದೇ ಇರುವಂತ ಒಂದು ಸ್ಥಿತಿ ಹೇಗಾಗಿದೆ ಅಂದ್ರೆ, ಮಳೆ ಮಾಪಕಗಳು, ರೈನ್ ಗೇಜ್ ಎಕ್ವಿಪ್ಮೆಂಟ್ಸ್ ನಮ್ಮ ಜಿಲ್ಲೆನಲ್ಲಿ, ಶಿವಮೊಗ್ಗ ಜಿಲ್ಲೆನಲ್ಲಿ 280 ಇದಾವೆ. ಅದರಲ್ಲಿ 205 ಮಾತ್ರ ವರ್ಕಿಂಗ್, 75 ಇನ್ನೂ ಕೂಡ ಹಾಳಾದ ಸ್ಥಿತಿನಲ್ಲಿದ್ದಾವೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಸರಿಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು 2 ವರ್ಷದಿಂದ ಬೊಮ್ಮಡಿ ಹೊಡಿತಾ ಇದೀವಿ. ಯಾಕೆಂದ್ರೆ